ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರ್ಕಾರಿ ಅಧಿಕಾರಿಯು ಜನ ಸ್ಮರಿಸುವ ಕೆಲಸ ಮಾಡಬೇಕು. ಐಎಎಸ್ ಅಧಿಕಾರಿ ಪ್ರಭುಗೆ ಒಕ್ಕಲಿಗ ಸಂಘಟನೆಗಳಿಂದ ಅಭಿನಂದನೆ. ತುಮಕೂರು: ಸರ್ಕಾರಿ ಅಧಿಕಾರಿಯಾದವರು ಸಮಾಜಕ್ಕೆ, ಸರ್ಕಾರಕ್ಕೆ ಋಣಿಯಾಗಿ ಕೆಲಸ ಮಾಡಬೇಕು. ಅಧಿಕಾರಿ ವರ್ಗವಾಗಿ ಹೋದರೂ ಅವರು ಮಾಡಿರುವ ಕೆಲಸಗಳ ಮೂಲಕ ಜನರು ಅಧಿಕಾರಿಯನ್ನು ಸ್ಮರಿಸುವಂತೆ ಕೆಲಸ ಮಾಡಬೇಕು ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ಶನಿವಾರ ನಗರದ ಕೇಂದ್ರ ಗ್ರಂಥಾಲಯದ ಸಭಾಂಗಣದಲ್ಲಿ ಒಕ್ಕಲಿಗರ ಒಕ್ಕೂಟ, ಜಿಲ್ಲಾ ಒಕ್ಕಲಿಗರ ಸಂಸ್ಥೆಗಳು, ಚಿಂತಾದ್ರಿ ಮಹಿಳಾ ಪ್ರತಿಷ್ಠಾನ ಹಾಗೂ ನಾಗರಿಕ ವೇದಿಕೆ ಆಶ್ರಯದಲ್ಲಿ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಸೇವೆ ಸಲ್ಲಿಸಿ ಈಗ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಯಾಗಿರುವ ಪ್ರಭು ಜೀರವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸ್ವಾಮೀಜಿ, ಅಧಿಕಾರ ಸೇವೆ ಮಾಡಲು ಸಿಕ್ಕ ಅವಕಾಶ ಎಂದು ಭಾವಿಸಬೇಕು. ಸಮಾಜಮುಖಿ ಹಂಬಲದಿಂದ ಕೆಲಸ ಮಾಡಬೇಕು ಎಂದರು. ಅಧಿಕಾರ ನೆತ್ತಿಗೇರಿದರೆ ಅಧಿಕಾರಿಯು ತಾನು ನಾಶವಾಗಿ ಸಮಾಜವನ್ನು ನಾಶ ಮಾಡುವುದಲ್ಲದೆ ತನ್ನ ಸ್ಥಾನವನ್ನು ಅಗೌರವಗೊಳಿಸಿ ಬಿಡುತ್ತಾನೆ. ಅಧಿಕಾರವನ್ನು ಹೃದಯಕ್ಕೆ ಹಾಕಿಕೊಂಡು ಹೃದಯ ಸ್ಪರ್ಶಿ ಕೆಲಸ ಮಾಡಿದರೆ ಸಮಾಜ ಗುರುತಿಸಿ ಗೌರವಿಸುತ್ತದೆ. ಜಿ ಪ್ರಭು ಅವರು ಅಂತಹ ಉತ್ತಮ ಅಧಿಕಾರಿ ಎಂದರು. ತಾವು ಪೂರ್ವಾಶ್ರಮದಲ್ಲಿ ತಹಶೀಲ್ದಾರ್ ಆಗಿದ್ದಾಗ ಪ್ರಭು ಉಪವಿಭಾಗಾಧಿಕಾರಿಯಾಗಿದ್ದರು. ಕೆಲಸದಲ್ಲಿ ಇವರಿಗಿರುವ ಬದ್ಧೆ, ಚಿಂತನೆ, ಶ್ರಮ ಹತ್ತಿರದಿಂದ ಗುರುತಿಸಿದ್ದೇವೆ. ಕೆಲಸ ಮಾಡಿದ ಎಲ್ಲ ಕಡೆ ತಮ್ಮ ಸಾಧನೆಯ ಗುರುತು ಬಿಟ್ಟಿದ್ದಾರೆ. ಒಳ್ಳೆಯ ಅಧಿಕಾರಿಯಾಗಲು ಉನ್ನತವಾದ ಚಿಂತನೆ, ಒಳ್ಳೆಯ ಆತ್ಮ, ಒಳ್ಳೆಯ ಮನಸ್ಸು, ಮಿಡಿಯುವ ಹೃದಯ ಹೊಂದಿರಬೇಕು. ಪ್ರಭುರವರಿಗೆ ಈ ಎಲ್ಲ ಗುಣಗಳಿವೆ ಎಂದು ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಹೇಳಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭು ಜೀರವರು, ತುಮಕೂರಿಗೆ ಬಂದರೆ ತಮಗೆ ತವರು ಮನೆಗೆ ಬಂದಷ್ಟೇ ಆನಂದವಾಗುತ್ತದೆ. ತಾವು ಇಲ್ಲಿನ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದಾಗ ನಿರ್ವಹಿಸಿದ ಅನೇಕ ಕಾರ್ಯಕ್ರಮಗಳು ರಾಷ್ಟ್ರೀಯ ಯೋಜನೆಗಳಾಗಿವೆ. ನರೇಗಾ ಯೋಜನೆ ನಿರ್ವಹಣೆಗೆ ತುಮಕೂರು ಜಿಲ್ಲಾ ಪಂಚಾಯಿತಿಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ದೊರಕಿರುವುದು ಎಲ್ಲರ ಸಹಕಾರದಿಂದ ಎಂದು ಸ್ಮರಿಸಿದರು. ಅಧಿಕಾರವನ್ನು ಸೇವೆಯ ಜವಾಬ್ದಾರಿ ಎಂದುಕೊಳ್ಳಬೇಕು. ಸಮಾಜದಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇರುತ್ತದೆ. ಹಾಗಾಗಿ ಎಲ್ಲರನ್ನೂ ಗೌರವದಿಂದಲೇ ಕಾಣಬೇಕು. ನಾವು ಮಾಡುವ ಕೆಲಸ ನಮಗೆ ಎಷ್ಟು ಉತ್ತರದಾಯಕವಾಗಿರುವುದೋ ಅಷ್ಟೇ ಸಮಾಜ ಸದೃಢವಾಗಿರುತ್ತದೆ. ನಮ್ಮ ಕೆಲಸದಲ್ಲಿ ಪರಿಶ್ರಮ, ಬದ್ಧತೆ, ಉತ್ತಮ ಆಲೋಚನೆಗಳನ್ನು ಹೊಂದಿದ್ದರೆ ವಿಶ್ವವೇ ನಮ್ಮನ್ನು ಜಯಶಾಲಿಯನ್ನಾಗಿ ಮಾಡುತ್ತದೆ. ಯಾವ ದೇಶದಲ್ಲಿ ಮಾನವ ಸಂಪನ್ಮೂಲ ಶಕ್ತಿಯುತವಾಗಿ ಬಳಸುವುದೋ ಆ ದೇಶ ಸದೃಢವಾಗಿರುತ್ತದೆ. ಸಮಾಜದಲ್ಲಿ ಅನೇಕ ಸಾಧಕ ವ್ಯಕ್ತಿಗಳು ಈಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ಮಾಡಿರುವ ಅನೇಕ ಕೆಲಸಗಳು, ಸಾಧನೆಗಳು ನಮ್ಮೊಂದಿಗಿವೆ. ಆ ಕೆಲಸಗಳ ಮೂಲಕ ವ್ಯಕ್ತಿ ಸದಾ ಜನಮಾನಸದಲ್ಲಿ ಉಳಿಯುತ್ತಾರೆ ಎಂದು ಪ್ರಭುಜಿ ಹೇಳಿದರು. ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಮಾತನಾಡಿ, ಪ್ರಭು ಅವರಂತಹ ಮಾದರಿ ಅಧಿಕಾರಿಗಳು ಯುವ ಪೀಳಿಗೆಗೆ ಪ್ರೇರಣೆಯಾಗಬೇಕು. ಇವರು ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದಾಗ ಜಿಲ್ಲೆಯ 702 ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿದ್ದಾರೆ. ವಿಶೇಷವಾಗಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡಿದರು. ಸರ್ಕಾರದ ಹಾಸ್ಟೆಲ್ಗಳಿಗೆ ಅಗತ್ಯ ಸೌಕರ್ಯ ಒದಗಿಸಿ ಶಿಕ್ಷಣಕ್ಕೆ ಒತ್ತು ನೀಡಿದರು. ಅನೇಕ ಹೆಣ್ಣು ಮಕ್ಕಳ ಯೋಜನೆಗಳನ್ನು ಆದ್ಯತೆ ಕೊಟ್ಟು ಅನುಷ್ಠಾನಗೊಳಿಸಿದರು ಎಂದು ಶ್ಲಾಘಿಸಿದರು. ತುಮಕೂರು ದಸರಾ ಉತ್ಸವ ಸಾಂಸ್ಕೃತಿಕವಾಗಿ ಅದ್ಧೂರಿಯಾಗಿ ನೆರವೇರಲು ಪ್ರಭು ಅವರ ಕೊಡುಗೆ ಮತ್ತು ಆಸಕ್ತಿ ಬಹಳಷ್ಟಿದೆ. ಕಲೆ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇವರು ವಿಶೇಷ ಆಸಕ್ತಿ ವಹಿಸಿದ್ದರು. ಇವರು ತುಮಕೂರು ಜಿಲ್ಲಾಧಿಕಾರಿಯಾಗಿ ಬಂದು ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡಲಿ ಎಂದು ಆಶಿಸಿದರು. ಜಿಲ್ಲಾ ಹಾಫ್ಕಾಮ್ ಅಧ್ಯಕ್ಷ ಆರ್ ಕಾಮರಾಜ್ ಮಾತನಾಡಿ, ಕೆಲವರು ಅಧಿಕಾರ ಸಿಕ್ಕ ನಂತರ ದರ್ಪದಿಂದ ನಡೆದುಕೊಳ್ಳುತ್ತಾರೆ. ಆದರೆ ಪ್ರಭುರವರು ಯಾವತ್ತೂ ದರ್ಪ ಮಾಡದೆ ಬಡವರ, ರೈತರ ಕಲ್ಯಾಣಕ್ಕೆ ಮಾಡಬೇಕಾಗಿರುವ ಕೆಲಸಗಳ ಬಗ್ಗೆ ಚಿಂತನೆ ಮಾಡುತ್ತಾ ಅವುಗಳನ್ನು ಅನುಷ್ಠಾನಗೊಳಿಸುವತ್ತ ಗಮನ ಹರಿಸಿದರು. ಗ್ರಾಮ ಪಂಚಾಯಿತಿಗಳ ಮೂಲಕ ನರೇಗಾ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿ ದೇಶದ ಗಮನ ಸೆಳೆದ ಬದ್ಧತೆಯ ಅಧಿಕಾರಿ ಪ್ರಭುರವರು. ಇಂತಹ ಮಾದರಿ ಅಧಿಕಾರಿ ಯೋಜನೆಗೆ ಸ್ಫೂರ್ತಿಯಾಗಬೇಕು ಎಂದು ಹೇಳಿದರು. ಈ ವೇಳೆ ಐಎಎಸ್ ಅಧಿಕಾರಿ ಜಿ ಪ್ರಭುರವರ ಪತ್ನಿ ರಜನಿ ಪ್ರಭುರವರು ನಗರದ ಜೀವ ಡಯಾಗ್ನೋಸ್ಟಿಕ್ಸ್ ನ ಸ್ತನ ಕ್ಯಾನ್ಸರ್ ಉಚಿತ ತಪಾಸಣೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೇವೆಗೆ ಚಾಲನೆ ನೀಡಿದರು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹನುಮಂತರಾಯಪ್ಪ, ಮಾಜಿ ನಿರ್ದೇಶಕ ಯಲಚವಾಡಿ ನಾಗರಾಜು, ಒಕ್ಕಲಿಗ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ ಬೋರೇಗೌಡ, ಭೈರವಗಿರೀಶ್, ಅಮೋಘ ಟಿವಿ ಸಂಪಾದಕ ರಾಕ್ ಲೈನ್ ರವಿಕುಮಾರ್, ಮುಖಂಡರಾದ ಬೆಳ್ಳಿ ಲೋಕೇಶ್, ಉಪಾರಹಳ್ಳಿ ಕುಮಾರ್, ಕೃಷ್ಣಯ್ಯ, ಲಕ್ಕೇಗೌಡ, ನಿರ್ಮಿತಿ ರಾಜಶೇಖರ್, ಕೇಶವಮೂರ್ತಿ, ಅಶ್ವಥ್, ಕೋರ್ ಮೊಬೈಲ್, ರಂಗಪ್ಪ, ಯಶೋಧ, ವೀರಪ್ಪ, ಸುಜಾತ ನಂಜೇಗೌಡ, ಮಂಜುಳಕ್ಕ, ರಂಗಮಣಿ, ಕಾಮೇಶ್, ಮಮತಾ, ಲೀಲಾವತಿ ಸೇರಿದಂತೆ ಸಮಾಜದ ಹಲವರು ಮುಖಂಡರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಕಾಮರಾಜ್ ಅವರು, ಹಾಗೆ ನಮ್ಮ ಗಿರೀಶ್ ಅವರು, ಇನ್ನು ವಿಶೇಷವಾಗಿ ಒಂದು ಕ್ಯಾನ್ಸರ್ ತಪಾಸಣೆ ಮಾಡಿಸಬೇಕು ಉಚಿತವಾಗಿ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ, ಈಗ ಅನೇಕ ಸಮಯ ಆಗಿದೆ, ನಾವು ಕೂಡ ಈಗ ನಾಗಮೂಲಿಕೆ ಹೋಗಬೇಕಾಗಿದೆ.
ನಾನು ಕೆಲವೇ ಮಾತುಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು, ಸನ್ಮಾನ್ಯ ಪ್ರಭು ಅವರು ನಾನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ನೋಡಿದ ಹಾಗೆ ಒಂದು ಒಳ್ಳೆಯ ಸಮಾಜಮುಖಿ ಹಂಬಲವನ್ನ, ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅಧಿಕಾರವನ್ನು ನಡೆಸ್ತಂಥವ್ರು. ಕೆಲವರು ಅಧಿಕಾರ ನಡೆಸ್ತಾರೆ, ಅವ್ರಿಗೆ ಬೇಕಾದ ಮಾಡ್ಕೊಳ್ಳಿಕ್ಕೆ, ಬೇಕಾದ ಬಳಸ್ಕೊಳ್ಳಿಕ್ಕೆ, ಬೇಕಾದ ಎಂಜಾಯ್ ಮಾಡ್ಲಿಕ್ಕೆ. ಆದ್ರೆ ಸಮಾಜದ ಎದುರುಗಡೆ ಚಿಂತನೆ ಮಾಡ್ಕೊಂಡು ನೋಡ್ಕೊಂಡು ನನ್ನ ಜವಾಬ್ದಾರಿ ಏನು, ನಾನು ಹೇಗೆ ನಡ್ಕೋಬೇಕು, ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಮಾಡೋರು. ಯಾಕೆಂದ್ರೆ ನಾನೇ ಐ ವಿಟ್ನೆಸ್ ಆಸ್ ಐ ವಾಸ್ ಇಸ್ ಸಬಾರ್ಡಿನೇಟ್ ಆಫೀಸರ್. ನಾನು ಅವರ ಕೆಳಗಡೆ ಕೆಲಸ ಮಾಡಿದ್ದೀನಿ 3 ವರ್ಷದಲ್ಲಿ. ಒಂದು ನನಗೆ ನೆನಪು ಬರುವಂಥದ್ದು, ಪಾಂಡವಪುರ ಸಬ್ ಡಿವಿಷನ್ ಅವರು ಅಸಿಸ್ಟೆಂಟ್ ಕಮಿಷನರ್, ನಾವು ನಾಗಮಂಗಲದಲ್ಲಿ ಒಂದು 6 ತಿಂಗಳ ಕಾಲ, ಕೃಷ್ಣಾಸ್ಪೇಟೆಯಲ್ಲಿ ಒಂದು 2 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ತಹಶೀಲ್ದಾರಾಗಿ ಕೆಲಸ ಮಾಡ್ತಿದ್ವಿ. ಎಷ್ಟು ಕಮಿಟ್ಮೆಂಟ್ ಇರ್ತಿತ್ತು ಅಂದ್ರೆ ಅವ್ರದ್ದು, ಇಡೀ ಸಬ್ ಡಿವಿಷನ್ ಅಂತ ಎಲ್ಲ ರೆವಿನ್ಯೂ ರೆಕಾರ್ಡ್ಸ್ ಅನ್ನ, ಅದು ಭೌತಿಕತೆ ಇರ್ಬೋದು, ದುರಸ್ತಿ ಇರ್ಬೋದು, ಸರ್ಕಾರಿ ಜಮೀನುಗಳನ್ನ ಉಳಿಸುವಂತಿರ್ಬೋದು, ಸ್ಟೇಟ್ ಮಿನರಲ್ಸ್ ಖನಿಜ ಸಂಪನ್ಮೂಲನ ಉಳಿಸುವಂಥದ್ದು, ರಕ್ಷಣೆ ಮಾಡೋದಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವ್ರು ಇನ್ನೊಬ್ಬರಿಗೆ ಡೈರೆಕ್ಟ್ ಮಾಡಕ್ ಹೋಗ್ತಿರ್ಲಿಲ್ಲ, ಅವ್ರಿಗೆ ಫ್ರಂಟ್ ಲೈನ್ ನಿಂತ್ಕೊಂಡು ಮಾಡಿಸ್ತಿದ್ರು. ಅವಾಗ ಏನಾಗುತ್ತೆ, ಕೆಳಗಿನ ಅಧಿಕಾರಿಗಳಿಗೆ ಮೇಲಧಿಕಾರಿನೇ ಫ್ರಂಟ್ ಲೈನ್ ಬಂದಾಗ ಸುಮ್ಮನೆ ಕೂತ್ಕೊಳ್ಳಿಕ್ ಮನ್ಸು ಬರಲ್ಲ, ಅಥವಾ ಉಡಾಫಿನೂ ಕೂಡ ಮಾಡ್ಲಿಕ್ಕೆ ಮನ್ಸು ಬರಲ್ಲ. ಹಾಗೆ ಮುಂದೆ ನಿಂತ್ಕೊಂಡು ನಮ್ಮ ಹತ್ರ ಕೆಲಸಗಳು ಮಾಡಿಸ್ತಾರೆ. ಇವತ್ತು ಕೂಡ ನಮಗೆ ಬಹಳಷ್ಟು ಘಟನೆಗಳು ನೆನಪಿದ್ದಾವೆ. ಈ ರಾಜ್ಯದ ಒಬ್ಬ ಶ್ರೇಷ್ಠ ರಾಜಕೀಯ ಮುಖಂಡರು ಬಿ ರಾಜಯ್ಯನವರು, ಅವರ ಹಳೆಯ ಒಬ್ರು ನಮ್ಗೆ ಅಡಿಷನಲ್ DC ಆಗಿದ್ರು. ಮತ್ತೆ ಹೀಗೆ ನೆನಪು ಬರುತ್ತೆ, ಪುಟ್ಮಾಲಯ್ಯನವರು ಅಂತ ಹೇಳಿ. ಅವ್ರಿಗೆ ರಿಟೈರ್ಡ್ ಆಗಿ ಮೈಸೂರಲ್ಲಿದ್ದಾರೆ. ಅವ್ರು ಎಂತ ಅಧಿಕಾರಿ ಅಂದ್ರೆ ಅತ್ಯಂತ ಸ್ವಚ್ಛಂದವಾದ ವ್ಯಕ್ತಿ. ಅವರು ನಮ್ಮಿಬ್ಬರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಅಂದ್ರೆ, ನಾನು ಯಾವಾಗಾದ್ರೂ ಅಲ್ಲಿ ಪೊಲಿಟಿಷಿಯನ್ಸ್ ಕಾಟ ಕೊಡ್ತಾರೆ ಅಂದ್ರೆ, ನೀನ್ ಯಾಕೆ ತೊಂದರೆ ತಗಂತೆ, ಪ್ರಭು ಇವಾಗ ಹೇಳಿ ನಡ್ಕೊಂತ ನಿಂತಿದ್ರು ಅಂದ್ರೆ ಅವ್ರು. ನಾವು ಸ್ವಲ್ಪ ಪೊಲಿಟಿಷಿಯನ್ಸ್ ಜೊತೆ ರ್ಯಾಶ್ ಬಿಹೇವ್ ಮಾಡ್ತಿದ್ವಿ, ಅವ್ರು ಆಗಲ್ಲ. ಅವ್ರನ್ನೂ ಕೂಡ ಅವ್ರಿಗೂ ಒಂದು ಗೌರವ ಕೊಟ್ಕೊಂಡು, ಅವ್ರ ಪಾತ್ರವು ಈ ಸಮಾಜದಲ್ಲಿ ಇದೆ, ಅವರು ಕೂಡ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ, ಅವ್ರನ್ನ ಪ್ರೀತಿಯಿಂದ ಕರ್ಕೊಂಡು ಕೆಲಸ ಮಾಡಿಸಿದ್ರು. ಇಡೀ ಸಬ್ ಡಿವಿಷನ್ ಅಲ್ಲಿ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿ ಅವರಿಗೆ ಬಹಳ ಅತ್ಯಂತ ಪ್ರಿಯ ಪಾತ್ರವಾದ ಅಧಿಕಾರಿಯಾಗಿದ್ರು. ಅವತ್ತಿಗೆ ಒಂದು ಘಟನೆ ಹೇಳಿರೋರು, ನಿನ್ನ ಸ್ವಸಾಮರ್ಥ್ಯದ ಮೇಲೆ, ನಿನ್ನ ಕ್ರಿಯಾಶೀಲ ವ್ಯಕ್ತಿತ್ವದ ಮೇಲೆ ನೀನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡುವಂತ ಇವತ್ತು ಏನು ಇಡೀ ತುಮಕೂರದ ಮಹಾಜನತೆ ಮಕ್ಕಳಿಗೆ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ನಾಗರಿಕ ಸಮಿತಿ ಒಂದು ಸನ್ಮಾನ ಮಾಡಿದರೆ, ಅವತ್ತು ಗುರುಗಳು ಹೇಳಿದ ಮಾತಿನ ಅರ್ಥದ ಪ್ರತಿಫಲ ಇವತ್ತು ಪ್ರಕಟ ಆಗಿದೆ. ಅಷ್ಟು ಜನರಿಗೆ ನಾವು ಅಷ್ಟು ಜನ ಜೀವ ಕೊಟ್ಟಿದ್ದಾರೆ ಅಂದ್ರೆ ಏನು ಕೊಟ್ಟರು ಅವರು? ನಾವು ಈ ಎಲ್ಲ ನರಕಗಳನ್ನ ಅನುಭವಿಸ್ತಿದೀವಿ, ಸರಿ, ಅದು ನಮ್ಮೊಂದಿಗೆ ಮಣ್ಣಾಗಿ ಹೋಗ್ಬೇಕು. ಮುಂದಿನ ಪೀಳಿಗೆ, ನಮ್ಮ ಮುಂದಿನ ಪೀಳಿಗೆ, ಅದು ಕುವೆಂಪು ಅವರು ಹೇಳಿದಂತೆ ನಾನೇರು ಎತ್ತರಕ್ಕೆ ನೀ ಏರಬಲ್ಲೆಯ, ಅಷ್ಟು ಎತ್ತರಕ್ಕೆ ಏರುವಂತ ಸಾಮರ್ಥ್ಯವನ್ನು ನಮ್ಮ ಮುಂದಿನ ಪೀಳಿಗೆ ಬಳಸ್ಕೊಳ್ಬೇಕು. ಅವರಿಗೆ ಎಲ್ಲ ಅವಕಾಶಗಳು ಮುಕ್ತವಾಗಿರ್ಬೇಕು. ಅವರ ಅಭಿವ್ಯಕ್ತಿ, ಅವ್ರು ಏನು ಹೇಳ್ಬೇಕಂತಿದ್ರು ಅದಕ್ಕೆ ಅವ್ರಿಗೆ ಸರ್ವ ಸ್ವತಂತ್ರ ಇರಬೇಕು. ಅವರಿಗೆ ಎಲ್ಲ ರಂಗಗಳು ಅವರಿಗೆ ತೆರೆದಿಡಬೇಕು. ವಿಶ್ವದೆತ್ತರಕ್ಕೆ ಅವ್ರು ಬೆಳಿಬೇಕು. ಇಂಥ ಅನೇಕ ಭಾವನೆಗಳನ್ನು ಇಟ್ಕೊಂಡು ಅವರ ಕೆಲಸವನ್ನ ಅವತ್ತು ಮಾಡಿದ್ರು. ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೇವಾ, ಆ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೇವೆ ಅನ್ನೋ ಪ್ರಶ್ನೆಯನ್ನ ನಾವೆಲ್ಲ ಹಾಕೋಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ನೋಡಿ, ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಲಿಕ್ಕೆ ಬೇಕಾಗಿರೋದು ಒಂದೇ ಒಂದು ಕ್ವಾಲಿಟಿ, ಸೆಲ್ಫ್ ಮೋಟಿವೇಶನ್. ನಾನು ಸಾಧನೆ ಮಾಡಬೇಕು ಅನ್ನೋ ಛಲ. ಯು ವಿಲ್ ನಾಟ್ ಬಿಲೀವ್, ನಾನೊಬ್ಬ ಆರ್ಡಿನರಿ ಸ್ಟೂಡೆಂಟ್, 60% ಸ್ಟೂಡೆಂಟ್. ನಾನು ಯಾವುದೇ ಪರೀಕ್ಷೆ 60%, 55%, 65% ಈ ಆವರೇಜ್. ಆದರೆ ಸಿವಿಲ್ ಸರ್ವಿಸ್ ಅನ್ನೋದು ನನ್ನ ಕೈಗೆ ಸಿಕ್ತು. ಆ ಸಿಕ್ಕಿದ ಸಂದರ್ಭದಲ್ಲಿ ಆ ಇದ್ದ ಕನಸು ನನ್ನ ತಂದೆ ತಾಯಿಯರಿಗೆ, ನನ್ನ ತಾತ ಅಜ್ಜಿಯವರಿಗೆ, ನನ್ನ ಕುಟುಂಬಕ್ಕೆ ನಾನೇನಾದ್ರೂ ಒಂದು ಸಣ್ಣ ಅಲ್ಪ ಗೌರವ ತರಬೇಕು ಅಂದ್ರೆ ಇದೇ ನನಗಿರೋ ಕೊನೆಯ ಅವಕಾಶ ಅನ್ನೋ ಭಾವನೆ ನನಗೆ ಬಂತು. ನಾನು ಒಂದು ದಿನ 2 ಅವರ್ ಕೂಡ ಓದ್ದವನಲ್ಲ ಅಲ್ಲಿವರೆಗೆ. ಅವತ್ತಿನಿಂದ 15 ಅವರ್ಗೆ ಕಮ್ಮಿ ಯಾವತ್ತೂ ಓದಿಲ್ಲ ನಾನು. ಹುಚ್ಚು ಓದೋದು ಅಂದ್ರೆ ಆ ಖುಷಿ, ಆ ಅನುಭವ, ಇಡೀ ಪ್ರಪಂಚದ ಎಲ್ಲ ಆಗುಗಳನ್ನು ತಿಳ್ಕೊಳ್ಳುವಂಥದ್ದು, ಇತಿಹಾಸವನ್ನು ಓದೋದು, ಜಿಯೋಗ್ರಫಿ ಓದೋದು, ಇಂಡಿಯನ್ ಎಕಾನಮಿ ಓದೋದು, ಇಂಡಿಯನ್ ಪೊಲಿಟಿ, ಸಂವಿಧಾನವನ್ನು ಓದೋದು,
ಎಲ್ಲ ಮಹನೀಯರ ಕೊಡುಗೆಗಳನ್ನ, ಸ್ವತಂತ್ರ ಸೇನಾನಿಗಳ ಕೊಡುಗೆಗಳನ್ನ ಸ್ಮರಿಸ್ಕೊಳ್ಳುವಂಥದ್ದು, ಅವರ ಹೆಜ್ಜೆಗಳನ್ನ ಅವಲಂಬಿಸುವಂಥದ್ದು, ಇಂತೆಲ್ಲ ಸುಮಧುರವಾದಂಥ ಅವಕಾಶಗಳು ಆ ಛಲ, ಆ ಸೆಲ್ಫ್ ಮೋಟಿವೇಶನ್. ನಮ್ಮನ್ನ ನೀವು ಸಕ್ಸಸ್ ಆಗಬೇಕು ಅಂದ್ರೆ ನಿಮ್ಮ ತಂದೆ ತಾಯಿ ಒಂದು ಹೆಜ್ಜೆ ತನಕ ಬಂದು ನಿಮ್ಮನ್ನು ನೋಡ್ಬೋದು, ನಿಮ್ಮ ಟೀಚರ್ಸು ನಿಮಗೆ ಪಾಠ ಮಾಡ್ಬೋದು, ನಿಮ್ಮ ತಲೆಯಲ್ಲಿ ಅದು ಹೋಗ್ತಾ ಇದೆಯಾ, ನೀವು ಅದರಿಂದ ಸದೃಢವಾಗ್ತಾ ಇದ್ದೀರಾ, ಈ ಎಲ್ಲ ಮೌಲ್ಯಮಾಪನ ಮಾಡಬೇಕಾಗಿರೋ ನೀವೇ ವಿದ್ಯಾರ್ಥಿಗಳು. ಸೊ ನಿಮಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಮೋಟಿವೇಶನ್ ಬಂದ್ರೆ, ನಾನು ಸಾಧನೆ ಮಾಡಲೇಬೇಕು ಅನ್ನೋ ಛಲ ಬಂದ್ರೆ ನಿಮ್ಮನ್ನ ನಿಲ್ಲಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಸೆಲ್ಫ್ ಮೋಟಿವೇಶನ್ ಬರೋದಕ್ಕೆ 6 ತಿಂಗಳಿಗೆ ಒಂದು ಪುಸ್ತಕ ಓದೋದನ್ನ ರೂಢಿ ಮಾಡ್ಕೊಳ್ಳಿ, ವರ್ಷಕ್ಕೆ ಒಂದು ಪುಸ್ತಕ ಓದೋದನ್ನ ರೂಢಿ ಮಾಡ್ಕೊಳ್ಳಿ. ಹೇಗೆ ಸೈನ್ಸ್ನಲ್ಲಿ ಸಿದ್ಧ ಸೂತ್ರಗಳಿದಾವೆ, ಜೀವನದ ಯಶಸ್ಸಿನ ಸೂತ್ರಗಳನ್ನ ಸಾಧಕರು ತಮ್ಮ ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದಾರೆ. ಆ ಸೂತ್ರಗಳನ್ನು ಆಲ್ ಸಕ್ಸಸ್ಫುಲ್ ಹ್ಯೂಮನ್ ಬೀಯಿಂಗ್ಸ್ ಆನ್ ದಿಸ್ ಪ್ಲಾನೆಟ್ ಹ್ಯಾವ್ ರಿಟನ್ ದೇರ್ ಸಕ್ಸಸ್ ಸ್ಟೋರೀಸ್. ಇಂಥ ಕಠಿಣ ಸಂದರ್ಭದಲ್ಲಿ ನಾನು ಏನ್ ಮಾಡಿದೆ ಅಂತ ಬರೆದಿಟ್ಬಿಟ್ಟಿದ್ದಾರೆ ಸೂತ್ರದ ರೂಪದಲ್ಲಿ. ನೀವೇನಾದ್ರೂ ವರ್ಷಕ್ಕೆ ಒಂದು ಪುಸ್ತಕ ಓದೋಂತ ಅನೇಕ ಮಹನೀಯರು ಸಾಧಕರಿದ್ದಾರೆ, ಅವ್ರದ್ದು ಒಂದು ಪುಸ್ತಕ ಓದೋದನ್ನ ನೀವು ಮೈಗೂಡಿಸ್ಕೊಂಡ್ರೆ, ಇವತ್ತೇ ನೀವು ಮನೇಲಿ ಹೋಗಿ ನಿಮ್ಮ ಬೋರ್ಡಲ್ಲಿ ಯು ಕ್ಯಾನ್ ರೈಟ್ ಐ ಆಮ್ ದ ಸಕ್ಸಸ್ಫುಲ್ ಪರ್ಸನ್ ಅಂತ. ನಿಮ್ ಗುರಿ ಏನಿದೆ ಅದು ನಿಮ್ಗೆ ನಾನಾಗ್ಲೇ ಹೇಳಿದಂತೆ ವಿಶ್ವನೇ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಆ ಗುರಿನ ತಗೊಂಡೋಗಿ ನಿಮ್ಮನ್ನು ನಿಲ್ಸುತ್ತೆ. ಆ ಛಲ ನಿಮ್ಗೆ ಇರಬೇಕು ಅಂತಕ್ಕಂಥದ್ದು ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಪುನರುಚ್ಚರಿಸ್ತಾ, ಸ್ಕೂಲ್ನ ಹಲವಾರು ಶಿಕ್ಷಕರು ಇವತ್ತಿಗೆ ಆಗಮಿಸಿದ್ದಾರೆ. ಅವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಶಾಲೆಗಳಿಗೆ ಅವರಿಗೆ ಆಹ್ವಾನ ಕೊಡಬೇಕು ಅಂತ ಬಂದಿದ್ದಾರೆ. ಹಾಗೇನೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರಿ ಹಾಸ್ಟೆಲ್ಗಳು, ಅದು ಯಾವುದೇ ಇಲಾಖೆ ಇರಲಿ, ಯಾವುದೇ ಕೆಟಗರಿ ಇರಲಿ, ಅದನ್ನ ನಮ್ಮ ಮಕ್ಕಳು ಹೇಗೆ ಓದ್ತಾರೋ ಮನೆಗಳಲ್ಲೋ ಹಾಸ್ಟೆಲ್ಗಳಲ್ಲೇ ಆ ಮಟ್ಟಕ್ಕೆ ತಲುಪಬೇಕು ಅಂತ ಹೇಳಿ ಸ್ವತಃ ಹಾಸ್ಟೆಲ್ಗಳಿಗೆ ಹೋಗೋದು, ಅಲ್ಲಿ ಹೇಗಿದೆ, ಟಾಯ್ಲೆಟ್ ಹೇಗಿದೆ, ಬಾತ್ರೂಮ್ಸ್ ಹೇಗಿದ್ದಾವೆ, ಅಲ್ಲಿ ಕಿಚನ್ ಹೇಗಿದೆ, ಊಟದ ಹೇಗಿದೆ, ಪ್ರತಿಯೊಂದನ್ನು ಸ್ಟಡಿ ಮಾಡಿ ಅದನ್ನ ಡೆವಲಪ್ಮೆಂಟಿಗೆ ಆದ್ಯತೆ ಕೊಟ್ಟಂಥವ್ರು ನಮ್ಮ ಪ್ರಭು ಸಾಹೇಬ್.